ಹರಿ ಓಂ ಶ್ರೀಮಾತ್ರೇ ನಮಃ. ಹೇಮದಳ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಮ ಅಂದರೆ ಬಂಗಾರ, ದಳ ಎಂದರೆ ಎಲೆ, ಎಸಳು ಎಂದು ಅರ್ಥವಾಗುತ್ತದೆ. ಹೇಮದಳ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ಒಂದು ಜನಪ್ರಿಯ ಗ್ರಾಮವಾಗಿದೆ. ಇದು ಬೆಳಗಾವಿಯಿಂದ 345 ಕಿಲೋಮೀಟರ್ ದೂರದಲ್ಲಿದೆ. ಹೇಮದಳ ಗ್ರಾಮದಲ್ಲಿ ವಿಶ್ವಮಾನವ ಸೇವಾ ಆಶ್ರಮವಿದೆ. ಆಶ್ರಮದಲ್ಲಿಯೇ ಕಾತ್ಯಾಯಿನಿ ದೇವಿಯ ಗುಡಿ ಇದೆ. ಕಾತ್ಯಾಯಿನಿ ದೇವಿಯ ಸುಂದರವಾದ ಮೂರ್ತಿ, ಅಲ್ಲಿಯ ಶಕ್ತಿ, ಅಲ್ಲಿಯ ಪವಿತ್ರತೆ ಮನಸೆಳೆಯಿತು. ಕಾತ್ಯಾಯಿನಿ ದೇವಿಯು ಆದಿಶಕ್ತಿ ನವದುರ್ಗೆಯರ 6ನೇ ರೂಪ. ನವರಾತ್ರಿಯ 6ನೇ ದಿನದಂದು ವಿಶೇಷವಾಗಿ ಪೂಜಿಸಲ್ಪಡುವ ಈ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಶಕ್ತಿ ದೇವತೆಯಾಗಿದ್ದಾಳೆ. ಸಿಂಹದ ಮೇಲೆ ಸವಾರಿ ಮಾಡುವ ಈ ದೇವಿಯು ವಿವಾಹದಲ್ಲಿ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸುತ್ತಾಳೆ. ಭಕ್ತರಿಗೆ ಬೇಡಿದ್ದನ್ನು ಕರುಣಿಸುತ್ತಾಳೆ. ನಾವು ದೇವಿಯ ದರ್ಶನ ಪಡೆದು ದೇವಿಯ ಸ್ತುತಿ ಮಾಡಿದೆವು. ದೇವಿಗೆ ಇಷ್ಟವಾದ ಸ್ತುತಿ ಲಲಿತಾ ಸಹಸ್ರನಾಮ. ನಾವು ಲಲಿತಾ ಸಹಸ್ರನಾಮ ಪಠಣ ಭಜನೆ ಮಾಡಿದೆವು. ದೇವಿಯ ಕೃಪೆ ಪಡೆಯಲು ದೇವಿಯ ಸ್ತುತಿ ಮಾಡುವುದು ಬಹು ಉತ್ತಮ. ಲಲಿತಾ ಸಹಸ್ರನಾಮ ಪಠಣದಿಂದ ದೇವಿ ಪ್ರಸನ್ನಳಾಗುತ್ತಾಳೆ. ಅಮ್ಮನ ಪ್ರಸನ್ನ ವದನಾರವಿಂದಗಳನ್ನು ನೋಡುವುದೇ ಒಂದು ಹಬ್ಬ ನೋಡಿ. ನಮಗಂತೂ ಅಲ್ಲಿಯೇ ಇದ್ದು ದೇವಿಯ ಸೇವೆ ಮಾಡುವ ಮನಸ್ಸಾಯಿತು. ಎಂದಾದರೂ ಸಮಯ ಸಿಕ್ಕಿದರೆ 4 ದಿನ ದೇವಿಯ ಸೇವೆಯ ಸಲುವಾಗಿ ಬರುತ್ತೇವೆ ಎಂದು ನಾವು ಹೇಳಿಯೇ ಬಂದಿದ್ದೇವೆ. ಅಂಬೆ ಅಂಬಿಕೆ ಜಗದಂಬಿಕೆ